ನೋಡಪ್ಪ, ಸೀತು ನನಗೆ ಹೇಗೆ ತಂಗಿನೋ ನಿನಗೂ ಹಾಗೆ ತಂಗಿ. ಸುಮ್ಮನೆ ಯಾಕೆ ನನ್ನ ಹೊಟ್ಟೆನೂ ಉರಿಸ್ತೀಯಾ? ನಿನಗೂ ಭಾವಂಗೂ ಮಧ್ಯದಲ್ಲಿ ಜಗಳ ಆಗಿದೆ ಅನ್ನೋದು ಗೊತ್ತು. ಅದಕ್ಕೆ ಚಿಕ್ಕ ವಯಸ್ಸಿಂದನೇ ಒಬ್ರನ್ನೊಬ್ರು ಇಷ್ಟಪಡ್ತಾ ಬಂದಿದ್ದಾರೆ. ರಾಮು ಮತ್ತು ಲಲಿತನ್ನ ಬೇರೆ ಮಾಡೋದು ತಪ್ಪಲ್ವೇನೋ? ಇವಾಗ ಈ ದ್ವೇಷ ಗೀಷ ಎಲ್ಲ ಇಲ್ಲಿಗೆ ಬಿಟ್ಬಿಡು. ಸಂಬಂಧದಲ್ಲಿ ಇದೆಲ್ಲ ಇದ್ದರೆ ಸರಿ ಹೋಗಲ್ಲ. ಸುಮ್ಮನೆ ನೀನು ರಾಮು ಲಲಿತ ಮದುವೆನ ಬೇಡ ಅಂತ ಅನ್ಬೇಡ. ಅವರಿಬ್ಬರು ಮದುವೆ ಆಗಲಿ. ಅವರಿಬ್ಬರು ಮದುವೆಗೆ ಒಪ್ಕೊಂಡು ಆಸ್ಪತ್ರೆಯಲ್ಲಿರೋ ಸೀತು ಜೀವನ ಉಳಿಸೋ. ಆಗಲ್ಲ 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 ಸೇತು, ನನ್ನ ಹಠ ಯಾರಿಗೂ ಹೊಸ್ತಲ್ಲ. ನಾನು ಅವತ್ತೇ ಎಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳಿದ್ದೀನಿ, ನನ್ನ ಮಗಳ ಕುತ್ತಿಗೆ ಹಿಚ್ಕೆ ಬಾವಿಗೆ ಹಾಕ್ತೀನಿ ಹೊರತು ಆ ರಾಮು ಕೊಡಲ್ಲ ಅಂತ. ಆಗಿದ್ದಾಗಲಿ ಬೇಕಾದಾಗಲಿ ನನ್ನ ಅವರ ಸಂಬಂಧ ಕಿತ್ತು ಹೋದ್ರೂ ಪರವಾಗಿಲ್ಲ. ನನ್ನ ಈ ನಿರ್ಧಾರನ ನಾನು ಬದಲಾಯಿಸ್ಕೊಳ್ಳಲ್ಲ. ಈ ಜನ್ಮದಲ್ಲಿ ರಾಮು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಕೂಡ್ದು. ನನಗಿದಕ್ಕೂ ಮೀರಿದ್ದು ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲಪ್ಪ. ದೊಡ್ಡ ಮನ್ಸು ಮಾಡಿ ಸ್ವಲ್ಪ ನಿರ್ಧಾರನ ಬದಲಾಯಿಸ್ಕೊಳ್ಳೋ. ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ. ನೋಡು, ನಾವಿಬ್ರು ಅಣ್ಣ ತಮ್ಮಂದ್ರು. ನಮ್ಮಿಬ್ರು ಸಂಬಂಧ ಉಳಿಬೇಕು ಅನ್ನೋದಿದ್ರೆ ಈ ಮದುವೆ ಮಾತುಕತೆನ ಇಲ್ಲಿಗೆ ನಿಲ್ಲಿಸ್ಬಿಡು. ಇದ್ರ ಮೇಲೆ ನಾನು ಏನೂ ಹೇಳೋಂಗಿಲ್ಲಪ್ಪ. ಆದರೆ ನಾಳೆ ದಿನ ಒಂದಲ್ಲ ಒಂದಿನ ನಿನಗೆ ಅರ್ಥ ಆಗೇ ಆಗುತ್ತೆ ನೀನು ಎಂಥ ದೊಡ್ಡ ತಪ್ಪು ಮಾಡಿದ್ಯಾ ಅಂತ. ಆಗ ನೀನೇ ಪಶ್ಚಾತ್ತಾಪ ಪಡ್ತೀಯ. ಬೇಕಾದಾಗಲಿ ಹೋಗು, ನನ್ನ ಮಗಳನ್ನ ಒಂದೊಳ್ಳೆ ಸಂಬಂಧ ಕೊಟ್ಟು ಮದುವೆ ಮಾಡ್ತೀನಿ. ಅವನಿಗೆ ಮಾತ್ರ ಕೊಡೋದಿಲ್ಲ, ಬೇಕಾದಾಗಲಿ. ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲಪ್ಪ. ನಾನು ನೀನು ಬರ್ತೀನಿ. ನೋಡಪ್ಪ ರಾಮು, ಡಾಕ್ಟ್ರ್ ಹೇಳಿದ್ದು ಕೇಳಿಸ್ಕೊಂಡೆ ಅಲ್ವಾ? ನೀನೇನಾದರೂ ನೀವು ತಾಯಿ ವಿರುದ್ಧವಾಗಿ ಏನಾದರೂ ಮಾಡೋದಕ್ಕೆ ಹೋದರೆ ನೀನು ನಿನ್ನ ತಾಯಿನೇ ಕಳ್ಕೊಬೇಕಾಗುತ್ತೆ ಕಣೋ. ನೋಡು ರಾಮು, ಮೊದಲು ತಾಯಿ, ಮಿಕ್ಕಿದೆಲ್ಲ ಆಮೇಲೆ ಕಣೋ. ಯಾವುದನ್ನು ಬೇಕಾದರೂ ಪಡ್ಕೋಬೋದು, ಆದರೆ ತಾಯಿನ ಕಳ್ಕೊಂಡ್ರೆ ಮತ್ತೆ ಸಿಗ್ತಾಳ? ಆಯಿತು ಮಾವ, ಆಯಿತು. ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ರಾಮು, ನನಗೆ ಗೊತ್ತು ನಿನಗೆ ಕಷ್ಟ ಆಗುತ್ತೆ ಅಂತ. ಚಿಕ್ಕ ವಯಸ್ಸಿಂದ ಲಲಿತನೇ ನನ್ನ ಜೀವ ಅಂತ ಅಂದ್ಕೊಂಡಿದ್ಯಾ. ಆದರೆ ಇವಾಗ ಪರಿಸ್ಥಿತಿ ಆಗಿಲ್ವಲ್ಲೋ. ನೀನು ಇವಾಗ ಲಲಿತನ ಮರೀಲೇಬೇಕು. ಇಲ್ಲ ಅಂತಂದರೆ ನೀನು ನಿನ್ನ ತಾಯಿನ ಕಳ್ಕೊಬೇಕಾಗುತ್ತೆ. ಇಲ್ಲ ಮಾವ, ಇಲ್ಲ, ಹಾಗಾಗ್ಕೊಡ್ದು ಮಾವ, ಹಾಗಾಗ್ಕೊಡ್ದು. ಸರಿನಪ್ಪ, ನೀನು ನಿನ್ನ ಮನಸ್ಸನ್ನು ಬದಲಾಯಿಸ್ಕೋತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನು ಬದಲಾಗ್ತೀನಿ ಅನ್ನೋ ವಿಚಾರನ ಸ್ವಲ್ಪ ನಿಮ್ಮ ಅಮ್ಮನ ಕಿವಿಗೆ ಹಾಕ್ಬಿಡಪ್ಪ. ಆಯಿತು ಮಾವ, ಆಯಿತು. ಡಾಕ್ಟರ್ ಮಾತು ಮತ್ತು ಮಾವನ ಮಾತನ್ನು ಕೇಳಿ ರಾಮು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ತನ್ನ ತಾಯಿಗೆ ಏನಾಗ್ಬಿಡುತ್ತೋ ಅನ್ನೋ ಗಾಬರಿಲೇ ಇರ್ತಾನೆ. ಹಾಗೆ ರಾಮು ತಾಯಿ ಸೀತಮ್ಮಂಗೂ ಕೂಡ ಏನೋ ಒಂಥರ ಮನ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಊರು ಬಿಟ್ಟು ಸಿಟಿಗೆ ಬಂದ್ರೂ ಮಗ ಇನ್ನೂ ಆ ಲಲಿತನ ಮರ್ತಿಲ್ವಲ್ಲ ಅಂತ ಅವಳು ಕೊರಗ್ತಾನೆ ಇರ್ತಾಳೆ. ಹುಡುಗಿನ ನೋಡಕ್ಕೆ ಹೋಗೋಣ ಅಂತ ಅಂದರೆ ಮಗ ಈಗಲೇ ಬೇಡಮ್ಮ, ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂತ ಮುಂದಕ್ಕೆ ಹಾಕ್ತಾ ಹೋಗ್ತಿರ್ತಾನೆ. ಅದಕ್ಕೆ ಅವಳು ಮತ್ತೆ ಹಾಸಿಗೆ ಹಿಡ್ದಿರ್ತಾಳೆ. ರಾಮು ಹೇಳಮ್ಮ, ನಾನು ಇಲ್ಲೇ ಇದ್ದೀನಿ, ಹೇಳಮ್ಮ. ಅಲ್ಲ ಕಣಪ್ಪ, ನನಗೆ ದಿನ ಕಳೀತಾ ನನಗೆ ತುಂಬ ಕಷ್ಟ ಆಗ್ತಿದೆ ಕಣೋ. ಆಗಲೂ ಹೊರಟೋಗುತ್ತೇನೋ ಜೀವ ಅನ್ನೋಂಗೆ ಆಗ್ಬಿಟ್ಟಿದೆ. ಅಮ್ಮ, ಏನಾಗಲ್ಲಮ್ಮ, ನಿನಗೆ ನೀನು ಹೆದರ್ಕೋಬೇಡ. ನಿನಗೇನಾಗಲ್ಲ, ಹುಷಾರಾಗ್ತೀಯ. ನೀನು ಏನೇ ಚಿಂತೆ ಇದ್ರೂ ಯಾವುದು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಮ್ಮ. ಎಲ್ಲ ನೀನು ಅಂದ್ಕೊಂಡಂಗೆ ಆಗುತ್ತೆ. ಏನಾಗ್ತಿದ್ಯೋ ಏನೋ ಅಪ್ಪ. ರಾಮು, ಒಂದೇ ಒಂದು ಆಸೆ ಕಣೋ. ನನ್ನ ಕಣ್ಮುಚ್ಚೋದ್ರೊಳಗಡೆ ನಾನು ನಿನ್ನ ಮದುವೆ ನೋಡ್ಬೇಕಂತ ಆಸೆ ಕಣೋ. ನೆರವೇರಿಸ್ಕೊಡ್ತೀಯಾ? ಅಮ್ಮ ಏನಮ್ಮ ಮಾತಾಡ್ತಿದ್ಯಾ? ಹೋಗೋ ಮಾತು ಮಾತ್ರ ಆಡ್ಬಿಡಮ್ಮ. ಏನು ಬೇಕಾದರೂ ಆಗಲಿ, ನೀನು ಇಷ್ಟದಂಗೆ ಮಾಡ್ತೀನಿ ಅಂತ ಹೇಳದ್ನಲ್ಲ. ಮದುವೆ ತಾನೇ, ಆಯಿತು. ನೀನು ಹುಷಾರಾಗಮ್ಮ. ನೀನು ಹುಷಾರಾದ ತಕ್ಷಣ ನೀನು ಯಾರನ್ನು ತೋರಿಸ್ತೀಯೋ ಅವ್ರನ್ನ ಮದುವೆ ಮಾಡ್ಕೋತೀನಿ ನಾನು. ನೀನು ಹುಷಾರಾಗಮ್ಮ. ಹೋಗೋ ಮಾತು ಮಾತ್ರ ಆಡಬೇಡ. ಇನ್ನೊಂದು ಸರಿ ಏನಾದ್ರು ಹೋಗೋ ಮಾತಾಡಿದ್ರೆ ನಿನಗಿನ್ನ ಮೊದಲು ನಾನು ಹೋಗಬೇಕಾಗತ್ತೆ. ಸೀತಾ, ಯಾಕೆ ಇವಾಗ ಮಾತು? ಅವನಿವಾಗ ತುಂಬ ಬದಲಾಗಿದ್ದಾನೆ ಕಣೆ. ನೀನು ಯಾರನ್ನು ತೋರಿಸ್ತೀಯೋ ಅವನ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೆ ಅವನು ಸಿದ್ಧ ಇದ್ದಾನೆ. ನಿನಗೆ ಇವಾಗ ಯಾಕೆ ಅದ್ರ ಬಗ್ಗೆ? ನೋಡು, ನೀನು ಆದಷ್ಟು ಬೇಗ ಹುಷಾರಾಗು. ನೀನು ಹುಷಾರಾಗಿದ್ದ ತಕ್ಷಣ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಬಿಡೋಣ ರಾಮುದು. ಹೌದಮ್ಮ,
ನೀ ಮೊದಲು ಹುಷಾರಾಗು. ಆಯಿತು, ನನ್ನ ಮೇಲೆ ಹಣೆ ಮಾಡಿ ಹೇಳು. ನೀನು ನಾನು ಹುಷಾರಾಗಿದ ತಕ್ಷಣ ನೀನು ಮದುವೆ ಮಾಡ್ಕೊಳ್ತೀಯ ತಾನೆ? ಆಮೇಲೆ ಮುಂದಕ್ಕೆ ಹಾಕಲ್ಲ ತಾನೆ? ಇಲ್ಲಮ್ಮ, ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಿನ್ನ ಮೇಲೆ ಆಣೆಗೂ ನಾನು ಇನ್ನೊಂದು ತೋರಿಸ್ತವ್ರನ್ನ ಮದುವೆ ಮಾಡ್ಕೋತೀನಮ್ಮ. ನಮಸ್ಕಾರ ಸೀನು. ನಮಸ್ಕಾರ. ಏನು ಎಲ್ಲಿ ಹೋಗ್ಬಿಟ್ಟಿದ್ದೆ? 2 ದಿನ ನಾಪತ್ತೆ ಆಗ್ಬಿಟ್ಟಿದ್ಯಾ? ಸ್ವಲ್ಪ ಕೆಲಸ ಇತ್ತು ಊರಲ್ಲಿ. ನಮ್ಮ ಶ್ರೀನಿವಾಸ್ ಅವ್ರದ್ದು ಕೇಸು ಅರ್ಥಕ್ಕೆ ನಿಂತೋಗ್ಬಿಟ್ಟಿದೆ. ನನಗೆ ಸ್ವಲ್ಪ ಕೆಲಸ ಇದೆ. ಆ ಕೇಸನ್ನು ನೀನು ನೋಡ್ಕೋತೀನಪ್ಪ. ಆಯ್ತು ಹೇಳಪ್ಪ, ನಾನು ನೋಡ್ಕೋತೀನಿ, ನೀನು ಹೋಗ್ಬಿಟ್ಪ. ಅದು ಸರಿ, ಏನಂತ ಕೆಲಸ ನಿನಗೆ? ಅದೇನಿಲ್ಲಪ್ಪ, ನನ್ನ ತಂಗಿ ಮಗ ಒಬ್ಬ ಇದ್ದಾನೆ, ರಾಮು ಅಂತ. ಅವನಿಗೆ ಒಂದು ಹುಡುಗಿನ ಹುಡುಕ್ಬೇಕಿತ್ತು. ಅರ್ಜೆಂಟಾಗಿ ಮದುವೆ ಮಾಡಬೇಕಿತ್ತು ಕಣ. ಒಳ್ಳೆ ಕೆಲಸದಲ್ಲಿದ್ದಾನೆ. ಗೋರ್ಮೆಂಟ್ ಕಾಲೇಜ್ ಲೆಕ್ಚರರ್ ಅವನು. BSc MSc ಮಾಡಿದ್ದಾನೆ. ನಿನಗೆ ಯಾರಾದರೂ ಒಂದು ಒಳ್ಳೆ ಹುಡುಗಿ ಗೊತ್ತೇನೋ? ನೋಡು, ಇದೇ ಫೋಟೋ. ಅರೆ, ಹುಡುಗ ತುಂಬ ಲಕ್ಷಣವಾಗಿದ್ದಾನೆ ಕಣ. ನೀನು ತಂಗಿ ಮಗನಾ? ಒಳ್ಳೆ ಕೆಲಸದಲ್ಲೇ ಇದ್ದಾನೆ. ಹುಡುಗಿ BCom ಮಾಡಿದರೆ ಓಕೆನಾ? ಓಕೆನಪ್ಪ, ಏನು ಹೆಚ್ಚು ಓದಿರಬೇಕು ಅಂತ ಏನಿಲ್ಲ. ಒಳ್ಳೆ ಮನೆತನದ ಹುಡುಗಿ ಆಗಿದ್ರೆ ಸಾಕು ಕಣೋ. ಯಾರು ಗೊತ್ತಾ? ಯಾರೋ ಏನೋ ನನ್ನ ಮಗಳೇ ಇದ್ದಾಳೆ, ಹೆಸರು ಗೌರಿ ಅಂತ. BCom ಫೈನಲ್ ಇಯರು. ನೀವು ಹೂ ಅಂದರೆ ನೋಡಪ್ಪ, ನನ್ನ ಮಗಳನ್ನೇ ಮದುವೆ ಮಾಡಿಕೊಡ್ತೀನಿ. ಹೂ ಅನ್ನೋದೇನೋ? ಆಯಿತು ಕಣೋ, ಮಾಡ್ಕೊಡೋಣ ಬಿಡು. ನಾನು ಹೋಗಿ ನನ್ನ ತಂಗಿ ಹತ್ರ ಮಾತಾಡೋದೇನೋ ಫಿಕ್ಸ್ ಮಾಡಿಕೊಂಡೇ ಬಂದುಬಿಡ್ತೀನಿ. ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗೋಂಗೆ ಇಲ್ಲ. ಸರಿ ಇರು, ಫೋಟೋ ಕೊಡ್ತೀನಿ ನೋಡಪ್ಪ. ಇವಳೇ ನನ್ನ ಮಗಳು, ಫೋಟೋ ತೊಗೊಂಡೋಗು. ಸರಿ ಕಣೋ, ನಾನು ಫೋಟೋ ತೊಗೊಂಡು ಹೋಗಿರ್ತೀನಿ. ತುಂಬ ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್ ಎಲ್ಲ ಏನೋ. ಸಂಬಂಧ ಬೆಳೆಸ್ತಾ ಇದ್ದೀವಿ, ಸ್ನೇಹಿತರಾಗಿದ್ವಿ, ಸಂಬಂಧ ಬೆಳೆಸ್ತಾ ಇದ್ದೀವಿ ಅಷ್ಟೇ. ಆದಷ್ಟು ಬೇಗ ವಿಷಯ ತಿಳಿಸಪ್ಪ ನನಗೆ. ಆಯಿತು, ಖಂಡಿತವಾಗ್ಲೂ ತಿಳಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಇದು ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸ್ಟೋರಿ. ನಮ್ಮ ಸೀರಿಯಲ್ ನೇಮ್ ಬಂದ್ಬಿಟ್ಟು 2 ಕನಸು ಅಂತ. 2 ಕನಸು ಪಾರ್ಟ್ 4ನ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಹೇಗಿದೆ ಅನ್ನೋದು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ಸ್ಟೋರಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಪ್ರತಿದಿನ ಸಂಜೆ 7 ಗಂಟೆಗೆ ವಿಡಿಯೋ ಪ್ರಸಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್, ಹಾಗಾಗಿ ಅಪ್ಲೋಡ್ ಮಾಡೋದು, ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಇದೇ ರೀತಿ ಹೆಚ್ಚೆಚ್ಚು ವೀಡಿಯೋಸ್ನ ಹಾಕ್ತೀನಿ. ಸದ್ಯಕ್ಕೆ ಪ್ರತಿದಿನ 1 ಎಪಿಸೋಡ್ನ ಮಾತ್ರ ಹಾಕ್ತಿದ್ದೀನಿ. ತುಂಬ ಜನ ಫಾಲೋವರ್ಸ್ ಆದಮೇಲೆ ನೋಡೋಣ ಎಷ್ಟಾಗುತ್ತೆ ಹಾಕೋದಕ್ಕೆ, ಅಷ್ಟು ಹಾಕ್ತೀನಿ. ಈಗ ನಮ್ಮ ರಾಮುಗೆ ಮದುವೆ ಸೆಟ್ ಮಾಡ್ತಾ ಇದ್ದಾರೆ. ರಾಮು ಲಲಿತನ ಮರೆತು ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ತಾನ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಹಾಗೆ ಹೀರೋಯಿನ್ ಯಾರು ಅಂತ ಕೂಡ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಮುಂದಿನ ಎಪಿಸೋಡಲ್ಲಿ ಹೀರೋಯಿನ್ ಯಾರು ಅನ್ನೋದನ್ನು, ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ತೋರಿಸ್ಕೊಡ್ತೀನಿ. ಅಂದರೆ ನಾಳೆ ತೋರಿಸ್ಕೊಡ್ತೀನಿ. ಮಿಸ್ ಮಾಡದೆ ನೋಡಿ. ನಮ್ಮ NM ಆ್ಯನಿಮೇಷನ್ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.